ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಫಾಲೋ ಮಾಡಿರಿ. 7ನೆಯ ಪ್ರಶ್ನೆ ಏನಿದೆ ಮೇಲುಗಡೆ ಕೊಟ್ಟಿದ್ದೇನೆ. ಒಂದು ಗುಂಪಿನ ಪುರುಷರ ಸರಾಸರಿ ವಯಸ್ಸು 5 ವರ್ಷಗಳಷ್ಟು ಹೆಚ್ಚಾಗುತ್ತದೆ, ಏಕೆಂದರೆ 18 ವರ್ಷದ ವ್ಯಕ್ತಿಯ ಬದಲಿಗೆ 38 ವರ್ಷದ ವ್ಯಕ್ತಿಯನ್ನು ಸೇರಿಸಲಾಗುತ್ತದೆ. ಹಾಗಾದರೆ ಆ ಗುಂಪಿನಲ್ಲಿ ಒಟ್ಟು ಎಷ್ಟು ಪುರುಷರಿದ್ದಾರೆ ಅಂದರೆ ನಂಬರ್ ಎನ್ ಅಂತ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಅವರು. ಎನ್ ಎಷ್ಟು ಜನ ಇದ್ದಾರೆ ಅಂತ ಹೇಳೋಕ್ಕೆ. ಸೊ ಮೊದಲು ಆ್ಯಾವ್ರೇಜ್ ಒಂದಿತ್ತು. ಸೊ ಅದರಲ್ಲಿ ಅವ್ರೇನು ಮಾಡ್ತಾರೆ, 18 ವರ್ಷದ ವ್ಯಕ್ತಿನ ಹೊರಗಡೆ ತೆಗೆದು 38 ವರ್ಷದ ವಯಸ್ಸಾಗಿರೋ ಮನುಷ್ಯನನ್ನು ಒಳಗಡೆ ಹಾಕ್ತಾರೆ. ಸೊ ಅಲ್ಲಿ ಅವರ ಸರಾಸರಿ 5 ವರ್ಷದಿಂದ ಮೇಲಕ್ಕೆ ಇರುತ್ತೆ. ಹಾಗಾದರೆ ಆ ಗುಂಪಿನಲ್ಲಿ ಇದ್ದ ಪುರುಷರ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6 ಇದೆ. ಪರಿಹಾರ, ಸೊ ನಾವಿನ್ನೇನು ಮಾಡಬೇಕಪ್ಪ ಅಂತಂದರೆ ಗ್ರೂಪ್ನ ಮೆಂಬರ್ಸ್ಗಳನ್ನು ಎನ್ ಅಂತ ತಗೊಳ್ಳೋಣ, ಆಯಿತಾ. ಸೊ ಅದಾದ ಮೇಲೆ ಇವಾಗ ಬದಲಾದ ವಯಸ್ಸು, ಆಯಿತಾ. ಸೊ ನಾವು ಇಲ್ಲಿ ಬದಲಾದ ವಯಸ್ಸಿನ ಮಿತಿ ಅಂದರೆ ಅವ್ರೇನು ಮಾಡಿದ್ದಾರೆ, 38 ಮೈನಸ್ 18 ಎಷ್ಟಾಗುತ್ತೆ, 20 ವರ್ಷ ಚೇಂಜ್ ಆಗಿದೆ. ಅಂದರೆ 18 ವರ್ಷದವನನ್ನು ಹೊರಗಡೆ ತೊಗೊಂಡಿದ್ದಾರೆ, ಅದಾದಮೇಲೆ 38 ವರ್ಷ ಆದ ಪುರುಷನ ಒಳಗಡೆ ಹಾಕಿದ್ದಾರೆ. ಸೊ ಅದಕ್ಕೆ ನಮಗೆ ಡಿಫ್ರೆನ್ಸ್ ಬಂತು 20. ಅದಾದಮೇಲೆ ಇನ್ನು ಸರಾಸರಿ ಹೆಚ್ಚಳ ಎಷ್ಟಾಗುತ್ತೆ, ಸರಾಸರಿ ಹೆಚ್ಚಳ ಮೊದಲಿದ್ದದಕ್ಕಿಂತ 5 ವರ್ಷ ಜಾಸ್ತಿ ಆಗುತ್ತದೆ. 5 ವರ್ಷ. ಸೊ ಡಿಫರೆನ್ಸ್ ಎಷ್ಟಾಗಿದೆ, 20 ವರ್ಷ, ಆಯಿತಾ. ಸೊ ಅದಾದಮೇಲೆ ನಾವು ಎನ್ ಸೆಪ್ರೇಟ್ ಅಂದರೆ ಕಡೆಗೆ ಬರ್ಕೊಳ್ತೀನಿ. 20 ವರ್ಷ, ಆಯಿತಾ. ಸೊ ಎನ್ ಅಂತ ತಗೊಳ್ಳೋಣ, ಅದು ಎಷ್ಟಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಇದು ನಂಬರ್ಸ್ ಆಫ್ ಪುರುಷರು ಅಂದರೆ ಪುರುಷರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇನ್ನು ವ್ಯಕ್ತಿಗಳ ಸಂಖ್ಯೆ, ಆಯಿತಾ, ಅಥವಾ ಪುರುಷರ ಸಂಖ್ಯೆ, ಇನ್ನು ಅದಕ್ಕೆ ಗುಣಿಲೆ ಏನು ಮಾಡಬೇಕಪ್ಪ ಅಂತಂದರೆ ಸರಾಸರಿ ಹೆಚ್ಚಳ. ಈ ಪುರುಷರು ನಮಗೆ ಗೊತ್ತಿಲ್ಲ, 5 ವರ್ಷ ಅವರಲ್ಲಿ ಜಾಸ್ತಿ ಆಗಿದೆ ಅಂದರೆ ಸರಾಸರಿ ಹೆಚ್ಚಳ ಈಸ್ ಈಕ್ವಲ್ ಟು ಏನಾಗುತ್ತೆ, ಒಟ್ಟು ವಯಸ್ಸಿನ ಹೆಚ್ಚಳ. ಒಟ್ಟು ವಯಸ್ಸಿನ ಹೆಚ್ಚಳ ಮಾಡ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ವ್ಯಕ್ತಿಗಳ ಸಂಖ್ಯೆ, ನಮಗೆ ಗೊತ್ತಿಲ್ಲ, ಆಬ್ವಿಯಸ್ಲಿ ಅದನ್ನೇ ಕಂಡುಹಿಡಿಯೋಕ್ಕೆ ಹೇಳಿರೋದಿಲ್ಲಿ. ಎನ್ ಗುಣಿಲೆ ಸರಾಸರಿ ಹೆಚ್ಚಳ ಎಷ್ಟಾಗಿದೆ, 5 ಆಗಿದೆ. ಅದಾದಮೇಲೆ ಟೋಟಲ್ ಒಟ್ಟು ವಯಸ್ಸಿನ ಹೆಚ್ಚಳ ಎಷ್ಟಾಗಿದೆ, ಇಲ್ಲಿ 28 18 ಇರ್ಬೋದು, 28 ಮೈನಸ್ 18, ಆಯಿತಾ. 38ದವನ್ನ ಒಳಗಡೆ ಹಾಕಿದ್ದಾರೆ, 18ದವನ್ನ ಹೊರಗಡೆ ತೆಗೆದಿದ್ದಾರೆ. ಸೊ 20 ವರ್ಷ ಹೆಚ್ಚಳ ಆಗಿದೆ. ಸೊ ಒಟ್ಟು ವಯಸ್ಸಿನ ಹೆಚ್ಚಳ ಎಷ್ಟಾಗಿದೆ, 20 ವರ್ಷ. ಅದಾದಮೇಲೆ ಇಲ್ಲಿ ಸರಾಸರಿ ಹೆಚ್ಚಳ ಎಷ್ಟಾಗಿದೆ, 5 ವರ್ಷ. ನೋಡಿ, ಸರಾಸರಿ ಹೆಚ್ಚಳ 5 ಆಗುತ್ತೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಸೊ ಆಯಿತು. ಇನ್ನೇನು 5n ಈಸ್ ಈಕ್ವಲ್ ಟು 20 ಆಗುತ್ತೆ. ಅದಾದಮೇಲೆ ಎನ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 20 ಡಿವೈಡೆಡ್ ಬೈ 5, 5 4 20 ತೀತಲ್ವಾ. ಸೊ ಅದಾದಮೇಲೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 4 ತೀತಲ್ವಾ. ಇಷ್ಟೇ ಈ ಲೆಕ್ಕ. ಎಷ್ಟಾಗುತ್ತೆ ಹಾಗಾದರೆ, ಆಪ್ಷನ್ ಬಿ 4 ಆಗುತ್ತೆ. ನೋಡಿ, ಆಪ್ಷನ್ ಬಿ ಉತ್ತರ 4. ಸೊ ಆ ಒಂದು ಗುಂಪಿನಲ್ಲಿ 4 ಜನ ಪುರುಷರು ಇರುತ್ತಾರೆ.